ನಾನು ಯಾವತ್ತೂ ನನ್ನ ಬರ್ಡೇ ಈ ತರ ಸೆಲೆಬ್ರೇಟ್ ಮಾಡ್ಕೊಂಡಿರ್ಲಿಲ್ಲ. Birthday fit check. This is what the birthday girl is wearing. ಏನೋ ಗಿಫ್ಟ್ ಬೇರೆ ಕೊಡ್ತಿದ್ದಾನಂತೆ ಈ ಸತಿ. ಯಾಕೆ ಈ ಸತಿ ಕೊಟ್ಟಿಲ್ವಾ? ಈ ಹುಡುಗಿ ನೋಡಿ ಇಲ್ಲಿ ಬೇಡ ಬೇಡ ಅಂದ್ರೂ ನಂಗೆ ಗೊತ್ತಿಲ್ಲದೆ ಕೇಕ್ ತಂದು, ಯಾರು ಇಲ್ಲ, ಸ್ಪೆಕ್ಟೇಟರ್ಸ್ ಇರೋದೇ ಇವರಿಬ್ರು. ಚಿಕ್ಕ ಮಗು ಫೀಲಿಂಗ್ ಬರ್ತಾ ಇದೆ ನನಗೆ, ಬಿಕಾಸ್ ಐ ಹ್ಯಾವ್ ಸೋ ಮೆನಿ ಗಿಫ್ಟ್ಸ್. ನಮ್ಮ ಹುಡುಗ ನಮಗೆ ಹಿ ಶುಡ್ ಗೋ ಆನ್ ದಿ ನೀಸ್, ರಿಂಗ್ ಪುಲ್ ಔಟ್ ಮಾಡಿ ಹಾಕಬೇಕು ಅಂತ ಎಲ್ಲ. ಆ್ಯಂಡ್ ಹಿ ಫೈನಲಿ ಡಿಡ್ ದ್ಯಾಟ್. ಎವ್ರಿ ಒನ್ ಶುಡ್ ಹ್ಯಾವ್ ಒನ್ ಅಪ್ಪುಮಾ ಇನ್ ದೇರ್ ಲೈಫ್. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ಹಲೋ ನಮಸ್ಕಾರ, ನಾನು ನಿಮ್ಮ ಅರ್ಪಿತಾ ಅಭಿಷೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವ್ಲಾಗಲ್ಲಿ ನಂದು ಬರ್ಡೇ ಏನೇನೆಲ್ಲ ಮಾಡ್ತೀನಿ, ಹೆಂಗೆಲ್ಲ ಇರುತ್ತೆ, ಯಾರ್ಯಾರು ಏನೇನು ಸರ್ಪ್ರೈಸ್ ಕೊಟ್ಟರು, ಇದೆಲ್ಲನೂ ಇರುತ್ತೆ. ನಾಳೆ ನನ್ನ ಬರ್ಡೇ 29 ಜುಲೈ. ಬಟ್ ಇವತ್ತು ಹಿಂದಿನ ದಿನ 28 ಇವತ್ತು ನಾವು ಅಂದ್ಕೊಂಡ್ವಿ ಇವತ್ತೇ ನೈಟ್ ಡಿನ್ನರ್ಗೆ ಹೋಗಿ ಬಂದ್ಬಿಡೋಣ. ಬಿಕಾಸ್ ನಾಳೆ ನಾವು ಆರ್ನಾ ಲಾಂಚ್ ಮಾಡ್ತಾ ಇದ್ದೀವಿ. ಇಫ್ ಯು ಡೋಂಟ್ ನೋ ವಾಟ್ ಆರ್ನಾ ಇಸ್, ಇಟ್ ಇಸ್ ಮೈ ಹೋಮ್ ಗ್ರೋನ್ ಕ್ಲೋದಿಂಗ್ ಬ್ರ್ಯಾಂಡ್. ನಾನು ಅಭಿ ಶುರು ಮಾಡಿರೋದು. ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ಇನ್ನೂ ನೋಡಿಲ್ಲ ಅಂದರೆ. ಸೊ ಅದರದ್ದೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಇವಾಗ, ಬಿಕಾಸ್ ನಾಳೆ ಅದನ್ನು ಲಾಂಚ್ ಮಾಡ್ತಾ ಇರೋದು. ಹಾಗಾಗಿ ನಾಳೆ ಇಡೀ ದಿನ ನಾವು ಬೇರೆ ಏನು ಪ್ಲಾನ್ಸ್ ಇಟ್ಕೊಳ್ಳೋದು ಬೇಡ, ಬಿಕಾಸ್ ಇದೇ ಇರುತ್ತೆ ಅಂತ ಇವತ್ತು ನೈಟೇ ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಇನ್ನೊಂದು ಏನಂದರೆ ನಾಳೆ ಗುರು ಪೂರ್ಣಿಮಾ ಮತ್ತು ಫುಲ್ ಮೂನ್ ಡೇ ಇದೆ. ಸೊ ನಾನ್ ವೆಜ್ ಎಲ್ಲ ತಿನ್ನೋಕ್ಕಾಗಲ್ಲ. ಇವತ್ತೇ ಹೋಗ್ಬಿಟ್ರೆ ಸೇಫ್ ಆಪ್ಷನ್ ಅಂತ ಅಂದ್ಬಿಟ್ಟು ಇವತ್ತು ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಇವತ್ತು ಬೆಳಗ್ಗೆ ಎದ್ದಾಗಿಂದಾನು, ಸ್ನಾನ ಮಾಡೋದ್ ಮುಂಚೆಯಿಂದಾನು ಇದೇ ಕೆಲಸ ಫುಲ್ಲು. ಆ್ಯಂಡ್ ನನಗೆ ಹೆಲ್ಪ್ ಮಾಡೋಕ್ಕೆ ಐ ಹ್ಯಾವ್ ಕೀರ್ತಿ ಆ್ಯಂಡ್ ಒಳಗಡೆ ನೀತು ಇದ್ದಾರೆ. ನಾನು ಅಭಿ 4 ಜನ ಫುಲ್ ಕೆಲಸ ಮಾಡ್ತಾ ಇದ್ವಿ. ಇವಾಗ ಅಭಿ ಪಾಪುನ್ ಮಲಗಿಸ್ದೆ. ಸೊ ಅಲ್ಲಿ ಹೋಗಿದ್ದಾನೆ ನೋಡ್ಕೊಳಕ್ಕೆ. ಪಾಪ ಇವ್ರು 3 ಜನ ಊಟ ಮಾಡಿದ್ದೆ ಲೇಟು. ನಾನು ಅಟ್ಲೀಸ್ಟ್ ಇವ್ರಿಗಿಂತ ಒಂದು 45 ಮಿನಿಟ್ಸ್ ಮುಂಚೆನೇ ಊಟ ಮಾಡಿದೆ, ಬಿಕಾಸ್ ಪಾಪುಗೆ ಊಟ ಮಾಡಿಸಿ ಮಲಗಿಸಿ ನಾನು ಊಟ ಮಾಡ್ಕೊಂಬಿಟ್ಟೆ. ಇವಾಗ ಇನ್ನೊಂದು ಅವರ್ ಕೆಲಸ ಇದೆ, ಮುಗಿಸಿ ಅದಾದ್ಮೇಲೆ ರೆಡಿಯಾಗಿ ಎಲ್ಲಿ ಹೋಗ್ತಾ ಇದೀವಿ, ಏನ್ ಕತೆ ಏನು ನನಗೆ ಗೊತ್ತಿಲ್ಲ. ಏನೋ ಫುಲ್ ಸರ್ಪ್ರೈಸ್ ಅಂತೆ. ಫಾರ್ ದ ವೆರಿ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಈ ತರ ಸರ್ಪ್ರೈಸ್ ಮಾಡ್ತಾ ಇರೋದು. ನಾನು ಯಾವಾಗ್ಲೂ ಎಲ್ರಿಗೂ ಸರ್ಪ್ರೈಸ್ ಕೊಡ್ತಾ ಇದ್ದೆ, ಈ ಸತಿ ನನಗೆ ಸರ್ಪ್ರೈಸು. ಸೊ ಲೆಟ್ಸ್ ಸಿ ಹೆಂಗಿರುತ್ತೆ ಏನು ಎತ್ತ ಅಂತ. ಇವಾಗ ಕೆಲಸ ಮುಗಿಸಿ ಮತ್ತೆ ರೆಡಿ ಆಗುವಾಗ ಸಿಗ್ತೀನಿ. ಈ ಹುಡುಗಿ ನೋಡಿ ಇಲ್ಲಿ ಬೇಡ ಬೇಡ ಅಂದ್ರೂ ನಂಗೆ ಗೊತ್ತಿಲ್ಲದೆ ಕೇಕ್ ತಂದು, ಯಾರು ಇಲ್ಲ, ಸ್ಪೆಕ್ಟೇಟರ್ಸ್ ಇರೋದೇ ಇವರಿಬ್ರು. ಚಿಂಟು ಇದ್ರೆ ಖುಷಿ ಪಟ್ಟಿರೋ ಪಾಪ. ವಿಶ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಟೈಮ್ ಇಂದ ಏನಾರ ತಂದ್ರೆ ಮನೆ ಸೇರ್ಸಲ್ಲ, ಒಂದ್ಸತಿ ಅಷ್ಟೇ. ನೀತುಗ್ ಹೇಳಿ ಇವಾಗ ಬಿಟ್ಟಿದಾರ ಅವರು. ಥ್ಯಾಂಕ್ ಯು. ಹ್ಯಾಪಿ ಟು ಯು. Happy birthday to you. Happy birthday. ಏ ಮಮ್ಮಿದು ಕೊಡ್ತಾರೆ ಪತ್ತಳೆ ನೆನ್ನೆ ಒಂದು ಬಂದಿತ್ತು, ನೆನ್ನೆನೂ ಮೊನ್ನೆ ಸಾಯಿಬಾಬಾದು ವಿಗ್ರಹ. ನಿಮ್ಮ ಆಫೀಸ್ಗೆ ಇಟ್ಕೊಳ್ಳಿ. 3ನೇದು ಆಫೀಸ್ಗೆ. ಇಂಚು ಯಾರಿದು? ಬಾಬಣ ಗುರು ಪೌರ್ಣಮಿ ಬಂದಿದೆ. ಹೆಂಗ ನೋಡಿ ಬಾಬಾ ಬಂದಿದ್ದಾರೆ ಬಿಡು. ಥ್ಯಾಂಕ್ ಯು ಬಾಬಾ. ನಾಳೆ ಗುರು ಪೌರ್ಣಮಿ ಇವತ್ತೇ ಬಂದ್ಬಿಟ್ಟವ್ರೆ ಮನೆಗೆ. ಪುಚಿ ನಾನು ಲಿತಾಶ ಕೊಟ್ಟು ಕಳಿಸ್ತೆ ಹೋಗೋದು, ಇವತ್ತೇ ಮಾತಾಡೋದು. ನಾನು ಮುಂಚೆಯಿಂದಾನು ಬಾಬಾ ನಮ್ಮಮ್ಮ ಯಾವಾಗೂ ಬೈಯೋರು, ದೇವ್ರದು ದೇವ್ರಿಗೆ ಹೋಗೋಗಿ. ಏನಿಲ್ಲ, ಅದು ನಿನ್ಗೆ ಅಷ್ಟೊಂದು ಬಾಂಡಿಂಗ್ ಅದ್ರ ಜೊತೆ. ಹಂಗೇನೋ ಫ್ರೆಂಡ್ ತರ ತೋರ್ಸ್ಬೇಕೈತೆ ನಾ ಕೈ. ನೀನ್ ಹಾಕೋತಿಯಾ? ಹಾಕ್ತೀನಿ. ಹಬ್ಬಕ್ಕೆ ಹಾಕ್ತೀನಿ ನಾಳೆ ಗುರು ಪೂರ್ಣಿಮೆಗೆ.
ಥ್ಯಾಂಕ್ ಯು ಚಿಕ್ಕಿಯನ್. ಈಗ ಟೈಮ್ 6:40, 7:30 ಹೊರಡ್ಬೇಕಂತೆ. ಕೆಲಸ ಮುಗ್ದಿದ್ದೆ ಇವಾಗ ಒಂದು ಸ್ವಲ್ಪ ಹೊತ್ತಾಯಿತು. ಇವಾಗ ನಾನು ಸ್ನಾನ ಮಾಡಿಕೊಂಡು, ಅಂದರೆ ಬೆಳಗ್ಗೆ ತಲೆ ಸ್ನಾನ ಎಲ್ಲ ಮಾಡಿದ್ದೀನಿ. ಸುಮ್ಮನೆ ಇವಾಗ ಒಂಥರ ರಿಫ್ರೆಶ್ ಆಗಬೇಕು. ಸಖತ್ ಟಯರ್ಡ್ ಅನಿಸ್ತಾ ಇದೆ ಎಲ್ರಿಗೂ. ಐ ಡೋಂಟ್ ನೋ ಯಾಕೆ ಇವತ್ತು ಪ್ಲ್ಯಾನ್ ಮಾಡಿದ್ವಿ ಅಂತ. ಬಟ್ ಎನಿವೇಸ್ ಅವ್ರೇನೋ ಪ್ಲ್ಯಾನ್ ಮಾಡಿದ್ದಾರೆ. ಯಾವ ಜಾಗ, ಎಲ್ಲಿ, ಏನು ನನಗೇನು ಗೊತ್ತಿಲ್ಲ. ಫುಲ್ ಸಸ್ಪೆನ್ಸ್ ಇಟ್ಕೊಂಡಿದ್ದಾರೆ. ಸೊ ಇವಾಗ ಸ್ನಾನ ಮಾಡಿ ಚಿಂಚುಗೂ ಸ್ನಾನ ಮಾಡಿಸಿ, ಬಿಕಾಸ್ ಅವಳು ಮಲಗಿದ್ಲಲ್ಲ, ಸ್ವಲ್ಪ ಫ್ರೆಶ್ ಅನಿಸುತ್ತೆ ಅಂತ ಬಿಸಿ ಬಿಸಿ ಸ್ನಾನ ಮಾಡಿದ್ರೆ ರಿಲ್ಯಾಕ್ಸ್ ಅನಿಸುತ್ತೆ. ಸೊ ಮಾಡಿಕೊಂಡು ರೆಡಿಯಾಗಿ ಹೋಗಬೇಕು. ವಿ ಹ್ಯಾವ್ ಲೆಸ್ ದೆನ್ an hour, 45 minutes ಟೈಮ್ ಇದೆ. ಡ್ಯಾಡಿ ವಾಕ್ ಮಾಡ್ತಿದ್ದಾನೆ ಬಿಕಾಸ್ ಬೆಳಗ್ಗೆಯಿಂದ ಕೂತು ಸ್ಟೆಪ್ಸ್ ಆಗಿಲ್ಲ ಅಂತ. ನನ್ನಂಥದ್ದು ಏನಾಗಿದೆಯೋ ಇವತ್ತು ಗೊತ್ತಿಲ್ಲ. ಇವಾಗ ಹೊರಡೋಣ. One eternity later. Birthday fit check. This is what the birthday girl is wearing. ಇನ್ನೂ ಚಪ್ಪಲಿ ಹಾಕೊಂಡಿಲ್ಲ, ಕೆಳಗೆ ಹೋಗಿ ಹಾಕೋತೀನಿ. ಬಟ್ ಲುಕ್ ಆಟ್ ದಿ ಫಿಟ್. ಬನ್ನಿ. And daddy is wearing this and baby is wearing. ನೀನ್ ಹಾಟ್ ತರ್ಸಿ, ಎಲ್ಲಿದೆ ಹಾಟ್? Always pull out ಅಂತ ಇದೆ. This is our outfit. I am shining ಯಾಕಂದ್ರೆ ನಂದು ಬರ್ತ್ಡೇ. ಮಂಗ ಎಲ್ಲ ಕುಚ್ಚಿ. Thank you, Lovey. 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 Thank you. Thank you. ಆಲ್ರೆಡಿ ಫುಲ್ ಪಳ ಅಂತ ಮಿಂಚ್ತಾ ಇದ್ದೀನಿ. ಆಲ್ಸೋ ಲುಕ್ ಎಟ್ ಮೈ ಹೇರ್, ಏನು ಚೆನ್ನಾಗಾಗಿದೆ. ಹೋದ ವರ್ಷ ಈ ಟೈಮಲ್ಲಿ ನನ್ನ ಕೂದಲನ್ನ ನಾನು ಹಾಳು ಮಾಡ್ಕೊಂಡಿದ್ದು. ಬರ್ಡೇಗೆ ಅಂತ ಕಲರ್ ಮಾಡಿಸಿ ಅದು ಫ್ರಿಜ್ ಆಗಿ ಹೇರ್ ಫಾಲ್ ಆಗಿ ಪಾಡ್ಪಟ್ಟಿದ್ದೀನಿ. ಬಟ್ 1 year ಡೌನ್ ದ ಲೈನ್, ಇಫ್ ಯು ರಿಯಲಿ ಟೇಕ್ ಕೇರ್ ಆಫ್ ಇಟ್, ಲುಕ್ ಎಟ್ ಇಟ್, ದ ಶೈನ್. ನಾನು ಯಾವುದೂ ಟ್ರೀಟ್ಮೆಂಟ್ ಮಾಡಿಸಿಲ್ಲ, ಮನೇಲೇ ತಲೆ ಸ್ನಾನ ಮಾಡಿ ಸ್ಟ್ರೈಟ್ನಿಂಗ್ ಮಾಡಿಕೊಂಡೆ ಅಷ್ಟೇ. ಬಟ್ ನಾನು ಮುಂಚೆ ಸ್ಟ್ರೈಟ್ನಿಂಗ್ ಮಾಡಿದ್ರೂ ಫುಲ್ ಬುಜ್ಜಾಗಿ ಹೋಗ್ತಾಯಿತ್ತು. ಆ್ಯಂಡ್ ವಾಲ್ಯೂಮ್ ಇಸ್ ಆಲ್ಸೋ ಕಮಿಂಗ್ ಬ್ಯಾಕ್. ಆ್ಯಂಡ್ ಫುಲ್ಲು ಪಳ ಫುಲ್ ಔಟ್ಫಿಟ್ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಇಲ್ಲಿ ಕಾಣಿಸ್ತಿದ್ದೆ ಒಂಥರ ಕಾರ್ಸೆಟ್ ಡ್ರೆಸ್, ಬರ್ತ್ಡೇ ಪ್ರಿನ್ಸಸ್ ವೈಬ್ಸ್. ಎಲ್ಲರೂ ರೆಡಿ, 10 ನಿಮಿಷ ಬಿಟ್ಟು ಹೊರಡಬೇಕು ಅಂದರು. ಸೊ ನಿಂತ್ಕೊಂಡಿದ್ದೀನಿ. ಚಪ್ಪಲಿ ಏನು ಹಾಕೊಳ್ಳೋದು ಹೋಗಿ ನೋಡಬೇಕು. ಹೀಲ್ಸೇ ಇದಕ್ಕೆ, ಬೇರೆ ಇನ್ನೇನು ಸೂಟ್ ಆಗೋಲ್ಲ. ಟ್ರಾನ್ಸ್ಪರೆಂಟ್ ಹೀಲ್ಸೇ 2 ಇದೆ, ಅದರಲ್ಲಿ ಯಾವ್ದು ಹಾಕ್ಕೊಳ್ಳೋದು ಅಂತ ಹೋಗಿ ನೋಡಿಕೊಂಡು ಆಮೇಲೆ ಚಿಂಟಮ್ಮಂದು ಬ್ಯಾಗ್ ಪ್ಯಾಕ್ ಮಾಡಬೇಕು. ಅಂದರೆ ಅವಳದು ಡೈಪರು, ವೆಟ್ ವೈಪ್ಸು, ಎಕ್ಸ್ಟ್ರಾ ಬಟ್ಟೆ ಇದೆಲ್ಲ ಮಾಡಬೇಕು. ಅದೆಲ್ಲ ಮುಗಿಸ್ಕೊಂಡು ಚೂರು ಬಿಸಿನೀರು ಕುಡಿದು ಹೆಲ್ಸಿ. ಆಲ್ಸೋ ರೇಟ್ ಮೈ ಲುಕ್, ಬರ್ತ್ಡೇ ಗ್ಲೋ ಹೆಂಗಿದೆ ಅಂತ. ವಿ ಜಸ್ಟ್ ಲೆಫ್ಟ್, ನಾನು ಚಿಂಚು, ಡ್ಯಾಡಿ ಎಂದನು. ನನಗೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಹೋಗ್ತಾ ಇದ್ದೀವಿ. ಚಿಂಚು ಇಸ್ ಡ್ರಿಂಕಿಂಗ್ ಮಿಲ್ಕ್. ಅಲ್ಲಿ ಹೋಗಿ ನೋಡುವ ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತಿದ್ದಾರೆ. ಇವ್ರು ಬೇರೆ ತುಂಬ ಸಸ್ಪಿಷಿಯಸ್ ಆಗಿ ಆಡ್ತಿದ್ದಾನೆ. ಎಲ್ಲ ಎತ್ಕೊಂಡ್ಯಾ ಅದು ಇದು ಅಂತ. ಏನೋ ಗಿಫ್ಟ್ ಬೇರೆ ಕೊಡ್ತಿದ್ದಾನಂತ ಈ ಸತಿ. ಕೊಟ್ಟಿಲ್ವಾ? ಬಟ್ ನೀನೇ ನನಗೇನು ಹೇಳದೆ ಕೊಡ್ತಿರೋದು ಫಸ್ಟ್ ಟೈಮ್. ಇವ್ರು ಮೋಸ್ಟ್ಲಿ ಸುಕ್ಕಾಗಿ ಹೋಗ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಬಿಕಾಸ್ ನಾನು ಆಲ್ರೆಡಿ ಹೋಗಿರೋ ಜಾಗ ಅಂತ ಹೇಳಿದ್ರು. ಆ್ಯಂಡ್ ನಾನು ಹೇಳ್ತಾ ಇದ್ದೆ ಅಲ್ಲಿ ಊಟ ಚೆನ್ನಾಗಿದೆ ಅಂತ. ಸೊ ಮೋಸ್ಟ್ಲಿ ಇರಬಹುದು. ಅದ್ರ ರೋಡೆಲ್ಲ ನೋಡಿದ್ರೆ ಅದೇ ಅಂತ ಅನಿಸ್ತಾ ಇದೆ. ಆಂಟಿ ಬರ್ಡೇಗೆ ಹೋಗಿದ್ವಿ. ಲೆಟ್ಸ್ ಸಿ. ನಾನು ನಾಳೆ ಅಪ್ಲೋಡ್ ಮಾಡೋ ವ್ಲಾಗ್ ನೋಡ್ತಾ ಇದ್ದೆ ಹೆಂಗಿದೆ, ಹೆಂಗೆ ಬಂದಿದೆ ಅಂತ. ಆ್ಯಂಡ್ ಇಟ್ಸ್ ಸೋ ಗುಡ್. ನೆಕ್ಸ್ಟ್ ವ್ಲಾಗ್ ಮಿಸ್ ಮಾಡಿದೆ. ನೆಕ್ಸ್ಟ್ ವ್ಲಾಗ್ ಅಲ್ಲ, ಆ ವ್ಲಾಗ್ ಆಲ್ರೆಡಿ ನೀವು ನೋಡ್ಬಿಟ್ಟಿರ್ತೀರ. ಸೊ ಸಾರಿ, ನೋಡಿಲ್ಲ ಅಂದರೆ ಹೋಗಿ ನೋಡಿ. ನಾನು ಸಬ್ಸ್ಕ್ರೈಬರ್ಸ್ ಮನೆಗೆ ಹೋಗಿ ಹ್ಯಾಂಪರ್ಸ್ ಕೊಟ್ಟಿದ್ದು ಆರ್ನಾ ಲಾಂಚ್ಗೆ. ನಾನು ಹೇಳಲಿಲ್ವಾ ಸುಕ್ಕ ಅಂತ? ಎಲ್ಲದು ಕಾಣಿಸ್ತಾನೆ ಇಲ್ಲ ಹೆಸರು. ಸುಕ್ಕಾಗೆ ಬಂದಿರೋದು ಡಿಂಕ್ ನಕ್ ನಕ್ ಡಿನ್.
ಇಟ್ಕೋತಾ ಇದ್ದಾರೆ ಗಿಫ್ಟ್ಸ್ನೆಲ್ಲ. ಆ್ಯಂಡ್ ಇಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ, ಯಾರೂ ಬರೋಂಗಿಲ್ಲ, ದಿಸ್ ಇಸ್ ಆರ್ ಏರಿಯಾ ಅಂತ. ಏರಿಯಾಗೂ ಪೇ ಮಾಡಿ ತೊಗೊಂಡಿದ್ದಾರಂತೆ. ಇಲ್ಲಿ ಡ್ಯಾನ್ಸ್ ಮಾಡಿದ್ರೆ ಅಲ್ಲಿ ಹೋಗೋದು. ಸೇಮ್ ನಾನೇ ಬಾಬು. ನಾನು ಚಿಕ್ಕ ವಯಸ್ಸಲ್ಲಿ ಎಲ್ಲೇ ಹೋದ್ರು ಡ್ಯಾನ್ಸ್ ಫ್ಲೋರ್ಗೆ ಹೋಗ್ಬಿಡೋದು. ಅವ್ರು ನೋಡಿ ಎಷ್ಟು ಖುಷಿಯಿಂದ ಫ್ಲವರ್ಸ್ ಕಿತ್ಕೋತಾ ಇದ್ದಾರೆ. ನೋಡಿ ಇಲ್ಲಿ ಬಂದು ನಾವಿಬ್ರು ಫೋಟೋಸ್ ತಗೊಂಡಿದ್ದೀವಿ. ಪ್ರಿಂಟ್ ಹಾಕಿ ಹೋಗ್ಬಿಡೋದು. Thank you so much. I'll give you soft copy. You'll give soft copy also? Okay. ನನ್ನ ಬರ್ಡೇಗೆ ಇನ್ನೂ 4 ನಿಮಿಷ ಇದೆ, ಬಟ್ ದೀಸ್ ಪೀಪಲ್ ಮೇಡ್ ಇಟ್ ಸೋ ಸ್ಪೆಷಲ್. ಆಲ್ರೆಡಿ ಫುಲ್ಲು ಓವರ್ವೆಲ್ಮ್ ಆಗಿಬಿಟ್ಟಿದ್ದೀನಿ ನಾನು. ಬಟ್ ಇನ್ನೂ ಬರ್ಡೇನೇ ಶುರುವಾಗಿಲ್ಲ, ಆಲ್ರೆಡಿ ಬರ್ಡೇ ಮುಗೀತು ಫೀಲಿಂಗು. ಥ್ಯಾಂಕ್ ಯು ಟು ಈಚ್ ಒನ್ ಆಫ್ ಯು. ಥ್ಯಾಂಕ್ ಯು. ಜಾಸ್ತಿ ಥ್ಯಾಂಕ್ಸ್ ಟು ನೀತು. ಥ್ಯಾಂಕ್ ಯು. ಇನ್ನೂ ಇದೆ 3 ನಿಮಿಷ, 4 ನಿಮಿಷ. 3, 2, 1 ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಅಮ್ಮ. ಅಫಿಷಿಯಲಿ 30 ವರ್ಷಕ್ಕೆ ಎಂಟ್ರಿ ಕೊಟ್ರು. ಇಲ್ಲ 12 ಗಂಟೆ ಆದ್ಮೇಲೆ ಅಷ್ಟೇ. ವೆಲ್ಕಮ್ ಟು 30s. The next day. Today is my birthday and the launch of Arna. ಸೊ ನೋಡಿ ಇಲ್ಲೊಂದಷ್ಟು ನಮ್ಮ ಬೇಬಿ ಕೈಯಲ್ಲಿ ಟೇಪ್ ಏಳಿಸೋಣ ಅಂತ ಟೇಪ್ ಕಟ್ತಾ ಇದ್ದೀವಿ ವೆಬ್ಸೈಟ್ಗೆ. ಆ್ಯಂಡ್ ಐ ಆಮ್ ವೇರಿಂಗ್ Arna outfit. This is the first outfit ನಾವು ಡಿಸೈನ್ ಮಾಡಿದ್ದು ಆ್ಯಂಡ್ ಒನ್ ಆಫ್ ಮೈ ಫೇವ್ರೆಟ್. ಇದರಲ್ಲಿ ಬೇಜು ಇದೆ, ಬ್ಲ್ಯಾಕು ಇದೆ. ಬೋತ್ ಆರ್ ಮೈ ಫೇವ್ರೆಟ್. ಇವತ್ತು ಇದೇ ಫಸ್ಟ್ ಮಾಡಿದ್ದಲ್ವಾ, ಸೊ ಅದಕ್ಕೆ ಬೇಜೆ ಹಾಕ್ಕೊಳ್ಳೋಣ, ಒಂಥರ ಸ್ಪೆಷಲ್ ಡ್ರೆಸ್ ಅಂದ್ಬಿಟ್ಟು ಇದನ್ನು ಹಾಕ್ಕೊಂಡಿದ್ದು. ಇಟ್ ಹ್ಯಾಸ್ ಪಾಕೆಟ್. ಆಲ್ ಆಫ್ ಅವರ್ ಡ್ರೆಸ್ಸಸ್ ಹ್ಯಾಸ್ ಪಾಕೆಟ್. ಸೊ ತಲೆ ಕೆಡ್ಸ್ಕೊಳ್ಳೋ ಅಷ್ಟೇ ಇಲ್ಲ ಹೆಣ್ಮಕ್ಳು. ಇನ್ ವೆರಿ ಈಸಿ ಬ್ರೀಸಿ, ಟ್ರೆಂಡಿ ಆಗಿದೆ, ಪ್ಲಸ್ ಕಂಫರ್ಟಬಲ್ ಆಗಿದೆ, ಪ್ಲಸ್ ಪಾಕೆಟ್ಸ್ ಇದೆ. ಆ್ಯಂಡ್ ಕಲರ್ ಇಸ್ ವೆರಿ ಸಟಲ್ ಆ್ಯಂಡ್ ಸಾಫ್ಟ್. ಸೊ ನಿಮಗೆ ಇದಿಷ್ಟ ಆಯಿತಾ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಆಲ್ಸೋ ಲುಕ್ ಅಟ್ ದೀಸ್ ಪೀಪಲ್. ಅಮ್ಮ ಬಾಯಲ್ಲಿ ನೀನು ಟೇಪ್ ಎಳೆಯುವಂತೆ, ಅಲ್ಲಿವರೆಗೂ ಕೂಚೋಬಿಡು. ಒಂದು 5 ನಿಮಿಷ ಹೇಳ್ತಾ ಇದ್ದೀನಿ, ನೀನು ಕೂಚೋಬಿಡು. ನರ್ಸಿಲಿ ಹಾಯ್ ಮಾಡೋದು, ಎಲ್ಲರಿಗೂ ಹಾಯ್ ಮಾಡೋದು. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ. ನೆನ್ನೆ ಅವ್ರು ಏನಂತ ಕೇಳಿದ್ರು ಗೊತ್ತಾ, ಗ್ರಂಥನ ನಿಮ್ಮ ಮಗನ ಕರ್ಕೊಬಿಡ್ನಿ ಅಂದ್ರು. ನಿನ್ನ ಮಗನ ಮಗಳ ಚಿಂಟು, ನಿನ್ನ ಮಗನ ಮಗಳ? ಅವಳ ಆರ್ನ ಅಂತೆ, ಅವಳ ಆರ್ನ ಅಂತೆ. ನೀನು ದಂತ. ಅಲ್ಲಿ ಕೆಳಗಿರೋದು ಕೊಡು, ಕೆಳಗಡೆ ಇದೆ ನೋಡಲ್ಲಿ. ಡ್ಯಾಡಿ ಇಸ್ ನಾಟ್ ಕೀಪಿಂಗ್ ಫೈನ್, ಬಟ್ ವಿ ವಿಲ್ ಡೂ ಇಟ್. ಆಲ್ಸೋ ನೋಡಿ, ಡ್ಯಾಡಿ ನನ್ನ ರಿಂಗ್ ಕೊಟ್ಟಿದ್ದು ಬರ್ಡೇಗೆ, ಕಳ್ಳ. ಬೇಬಿಗೂ ಸ್ವಲ್ಪ ಹುಷಾರಿಲ್ಲ. ನೆನ್ನೆ ರಾತ್ರಿ ಎಲ್ಲ ವಾಮಿಟು 3 ಸತಿ. ಯಾಕೆಂದರೆ ಅಲ್ಲಿ ಫ್ರೆಂಚ್ ಫ್ರೈಸ್ ತಿನ್ಬಿಟ್ಲು ನೆನ್ನೆ, ಅದಕ್ಕೆ ಸಿರಪ್ ಹಾಕ್ತಾ ಇದ್ದೀನಿ. ಪಿಂಕ್ ಕಲರು ಚಿಂಟುಗೆ ಒದಿಬಾರ್ದು. ಪಿಂಕ್ ಕಲರ್ ಸಿರಪ್. ಮೇಲೆ ನೋಡು, ಮೇಲೆ ನೋಡು, ಮೇಲೆ ನೋಡು. ಇನ್ನೂ ಇದೆ ಮಾಡಿ. ಮೇಲೆ ನೋಡು, ಮೇಲೆ ನೋಡು, ಮೇಲೆ ನೋಡು, ಮೇಲೆ ನೋಡು. ಇನ್ನೊಂದ್ಸತಿ ಹಾಕೋಣ. ಮತ್ತೆ ಪಿಂಕ್ ಕಲರ್. ಮೇಲ್ ನೋಡು, ಮೇಲ್ ನೋಡು, ಮೇಲ್ ನೋಡು, ಮೇಲ್ ನೋಡು, ಮೇಲೆ ಅಂದಮ್ಮ. ಇನ್ನೂನಾ? ಸಾಕು ಅಷ್ಟೇ. 11 minutes. How are you feeling? 11 minutes. How are you feeling? Okay. Chinchu, how are you feeling? Good. Welcome to Arna's. Yay! How many orders? 4 already. In 4 minutes.
ಚಿಕ್ಕ ಮಗು ಫೀಲಿಂಗ್ ಬರ್ತಾ ಇದೆ ನನಗೆ, ಬಿಕಾಸ್ ಐ ಹ್ಯಾವ್ ಸೋ ಮೆನಿ ಗಿಫ್ಟ್ಸ್. 30 ಗಿಫ್ಟ್ಸ್ ಇದೆಲ್ಲ, ಅದು ಬಿಟ್ಟು ಇನ್ನೂ ಒಂದಷ್ಟು ಗಿಫ್ಟ್ಸ್ ಇದೆ. ಈ 30 ಗಿಫ್ಟ್ಸ್ ಕೊಟ್ಟಿರೋದು ಯಾರು, ಇದನ್ನೆಲ್ಲ ಕೊಟ್ಟಿರೋದು ಯಾರು ಎಲ್ಲಾನು ಹೇಳ್ತಾ ಹಾಗೆ ಅನ್ಬಾಕ್ಸ್ ಮಾಡ್ತೀನಿ. ಇವತ್ತು ಆ್ಯಕ್ಚುಲಿ ನನ್ನ ಬರ್ಡೇ ದಿನ ಇದೆಲ್ಲ ಮಾಡೋದಕ್ಕೆ ಒಂಥರ ಐ ಆಮ್ ಫೀಲಿಂಗ್ ಸೋ ಗುಡ್. ಎನಿವೇಸ್ ಜಾಸ್ತಿ ಮಾತಾಡಲ್ಲ, ಬಿಕಾಸ್ ಐ ವಾಂಟ್ ಟು ಸಿ ಏನೇನಿದೆ ಇದರಲ್ಲಿ ಅಂತ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ದ ವೆರಿ ಫಸ್ಟ್ ಥಿಂಗ್ ಇಸ್ ದಿಸ್ ಸೆಲೆಬ್ರೇಟಿಂಗ್ ಅಪ್ಪು ಅಂತ ಇದೆ ಇದ್ರ ಮೇಲೆ. ಇದನ್ನು ಕೇಕ್ ಮೇಲೆ ಹಾಕಿದ್ರು ಆ್ಯಂಡ್ ಐ ಕ್ಯಾರಿಡ್ ದಿಸ್ ಬಿಕಾಸ್ ಹ್ಯಾಪಿ ಬರ್ಡೇ ಇದೆಲ್ಲ ಹಾಕೋದು ಇಸ್ ಕಾಮನ್, ಬಟ್ ಸೆಲೆಬ್ರೇಟಿಂಗ್ ಅಪ್ಪು ಅಂತ ಹಾಕ್ಸಿದ್ದಾರೆ. ಆ್ಯಂಡ್ ಇದನ್ನು ಮಾಡಿಸಿರೋದು ನೀತು ಮೇಡಮ್ ಅವರು. ಸಕ್ಕತ್ ಖುಷಿ ಆಯಿತು. ಕೇಕು ಅಷ್ಟೇ ಏನು ಸಕ್ಕದಾಗಿತ್ತು, ತಿನ್ನೋಕ್ಕೂ ಅಷ್ಟೇ ನೋಡೋಕ್ಕೂ ಅಷ್ಟೇ. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಅದಾದಮೇಲೆ ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ಯಜಮಾನರು ನನಗೆ ಗೋಲ್ಡ್ ಗಿಫ್ಟ್ ಕೊಟ್ಟಿದ್ದಾರೆ. ನನಗೆ ಫುಲ್ಲು ಹೆಂಗೆ ಅಂದರೆ ಕುಣಿದಾಡ್ಬಿಡೋಣ ಅನ್ನೋಷ್ಟು ಖುಷಿ ಆಗ್ತಾಯಿತ್ತು. ಬಿಕಾಸ್ ಇಟ್ ಈಸ್ ಎವ್ರಿ ಗರ್ಲ್ಸ್ ಡ್ರೀಮ್ ಅಲ್ವಾ. ನಮ್ಮ ಹುಡುಗ ನಮಗೆ ಹಿ ಶುಡ್ ಗೋ ಆನ್ ದಿ ನೀಸ್, ರಿಂಗ್ ಪುಲ್ ಔಟ್ ಮಾಡಿ ಹಾಕಬೇಕು ಅಂತ ಎಲ್ಲ. ಆ್ಯಂಡ್ ಹಿ ಫೈನಲಿ ಡಿಡ್ ದ್ಯಾಟ್. ಯಾವಾಗಿಂದ ಕನ್ಸೋದು, ಹಿ ಡಿಡ್ ಇಟ್. ಆ್ಯಂಡ್ ಹಿಯರ್ಸ್ ದ ರಿಂಗ್. ಕ್ಯೂಟ್. ನಾನು ಕೇಳಿದೆ ಎಂತಕ್ಕಿದೆ ತೊಗೋಬೇಕು ಅನಿಸ್ತು ಅಂತ. ಇಸ್ ಲೈಕ್ ನಿನಗೆ ಡೇಂಟಿ ಮಿನಿಮಲ್ ಇಷ್ಟ, ಆ್ಯಂಡ್ ಆಲ್ಸೋ ಇದೊಂಥರ ಸ್ಟಾರ್ ಥರ ಇದೆ, ಯು ಆರ್ ಅ ಸ್ಟಾರ್, ಅದಕ್ಕೆ ಇದು ತೊಗೊಂಡೆ ಅಂತ ಹೇಳ್ದೆ. ಆ್ಯಂಡ್ ಇನ್ಮೇಲಿಂದ ವಿಲ್ ಪ್ರಾಬಬ್ಲಿ ಸಿ ಮಿ ವೇರಿಂಗ್ ದಿಸ್ ಎವ್ರಿ ಸಿಂಗಲ್ ಡೇ. ದಿಸ್ ಇಸ್ ವೆರಿ ಸ್ಪೆಷಲ್. ನೆಕ್ಸ್ಟ್ ಕಮ್ಸ್ ದಿ 30 ಗಿಫ್ಟ್ಸ್. 30th ಬರ್ಡೇಗೆ 30 ಗಿಫ್ಟ್ಸ್ ಕೊಟ್ಟಿರೋದು. ಅಗೇನ್ ಒನ್ ಆ್ಯಂಡ್ ಓನ್ಲಿ ನೀತು ಅವರು. ಸೊ ಇವಾಗ ಓಪನ್ ಮಾಡೋಣ. ಅದಕ್ಕೂ ಮುಂಚೆ ಇದೆರಡು ಬೊಕ್ಕೆ, ಇದು ಅಭಿ ಕೊಟ್ಟಿದ್ದು. ಆ್ಯಕ್ಚುಲಿ ಅಭಿ ಹೇಳಿದ ನೀತು ಕೈಲಿ ಮಾಡಿಸಿರೋದಂತೆ. ಸೊ ಇದನ್ನ ಅಭಿಗೋಸ್ಕರ ನೀತು ಮಾಡಿಸಿದ್ದು. ಸೊ ಅಭಿ ಗೇವ್ ದಿಸ್ ಆ್ಯಂಡ್ ಇದನ್ನು ನೀತು ಕೊಟ್ಟಿದ್ದು. ಅವ್ರು ಹೇಳಿದ್ರು ಎಷ್ಟು ಹೂವು ಇದೆ ಎಣ್ಸಿ ಅಂತ. ಆಮೇಲೆ ಕುತ್ಕೊಂಡು ಹೇಳ್ತೀನಿ ವಿಡಿಯೋ ಆದಮೇಲೆ. ಓಕೆ, 100 ರೋಸಸ್ ಇದೆಯಂತೆ. ವಾವ್. ಸೊ ಸೊ ಪ್ರಿಟಿ, ಸೊ ಬ್ಯೂಟಿಫುಲ್, ಸೊ ಥಾಟ್ಫುಲ್. ಸೊ ಇವಾಗ ಒಂದೊಂದೇ ಅನ್ಬಾಕ್ಸ್ ಮಾಡೋಣ ಇದರಲ್ಲಿ ಏನೇನಿದೆ ಅಂತ. ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗೋಣ, ದೊಡ್ಡದ್ರಿಂದ ಚಿಕ್ಕದಕ್ಕೆ ಬರೋಣ. ಕೈಗೆ ಸಿಕ್ಕಿದ್ದು ಇವಾಗ ಎತ್ಕೊಂಡು ಅನ್ಬಾಕ್ಸ್ ಮಾಡ್ತೀನಿ ಆಯಿತಾ. ಆ್ಯಂಡ್ ಲುಕ್ ಎಟ್ ದ ಎಫರ್ಟ್ಸ್. ಒಂದೊಂದನ್ನು ಪ್ಯಾಕ್ ಮಾಡಿ ಒಂದೊಂದಕ್ಕೂ ಬೋ ಕಟ್ಟಿ. ನಾನು ಇದನ್ನು ಬೇರೆ ಅವ್ರ ವೀಡಿಯೋಸಲ್ಲಿ ನೋಡ್ತಾ ಇದ್ದೆ. ಐ ನೆವರ್ ಎವರ್ ಥಾಟ್ ನಾನು ಒಂದಿನ ಕುತ್ಕೊಂಡು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತೀನಿ, ಗಿಫ್ಟ್ಸ್ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತೀನಿ ಅಂತ. ಬಿಕಾಸ್ ಐ ಹ್ಯಾವ್ ವೆರಿ ಲೆಸ್ ಕ್ಲೋಸ್ಡ್ ಒನ್ಸ್. ಆ್ಯಂಡ್ ನನಗಿರೋ ಕ್ಲೋಸ್ಡ್ ಒನ್ಸ್ ಎಲ್ಲ ಹೆಂಗೆ ಅಂದರೆ, ನಮ್ಮ ಮನೆಯವರು ನೀವು ನೋಡಿರ್ಬೋದು, ತುಂಬ ಎಕ್ಸೈಟ್ಮೆಂಟು, ಸೆಲೆಬ್ರೇಷನು ಇದೆಲ್ಲ ಯಾರೂ ಮಾಡಲ್ಲ ಆಯಿತಾ. ಬಟ್ ನೀತು ಮಾಡಿದ್ದು ನನಗೆ ಇಟ್ ಇಸ್ ದಿ ವೆರಿ ಫಸ್ಟ್ ಟೈಮ್ ಆ್ಯಂಡ್ ಸಿಕ್ಕಾಬಟ್ಟೆ ಖುಷಿ ಆಯಿತು. ಸರಿ ಇವಾಗ ಅನ್ಬಾಕ್ಸ್ ಮಾಡೋಣ. ಒಂಥರ ಈ ಚಿಕ್ಕ ಮಗು ಫೀಲಿಂಗ್. ಬರ್ಡೇಗೆ ಎಲ್ರೂ ಇನ್ವೈಟ್ ಮಾಡಿಬಿಟ್ಟು ಚಿಕ್ಕ ವಯಸ್ಸಲ್ಲಿ ಅವ್ರ ಗಿಫ್ಟ್ ಎಲ್ಲ ಕೊಟ್ಟಾದ್ಮೇಲೆ ಏನಿದೆ ಅಂತ ಫುಲ್ ಕ್ಯೂರಿಯಾಸಿಟಿಲಿ ಕಿತ್ತೀವಲ್ಲ, ಆ ಥರ ಫೀಲಿಂಗ್ ಬರ್ತಾ ಇದೆ ನನಗೆ. ಆವಾಗಂತೂ ಮಾಡಿಸ್ಕೊಂಡಿರಲಿಲ್ಲ ಬರ್ಡೇ. ಸೊ ಫಸ್ಟ್ ಬಂದು ಮ್ಯಾಕ್ ಎಕ್ಸ್ಟೆಂಡೆಡ್ ಗೀಗಾ ಬ್ಲ್ಯಾಕ್ ಲ್ಯಾಶ್ ಮಸ್ಕಾರ ಅಂತೆ. ಮೇಕಪ್ ಆರ್ಟಿಸ್ಟು. And I have it without even dreaming. And ನೆಕ್ಸ್ಟು ಇದು ನನ್ನ ಮಗಳು ನೆನ್ನೆ ಅನ್ಬಾಕ್ಸ್ ಮಾಡಿಬಿಟ್ಟಿದ್ಲು ಒಂದು ಸ್ವಲ್ಪ. ನಾನೊಂದು 2-3 ಗೆಸ್ ಮಾಡಿದೆ, ಅಂದರೆ ನೋಡಿ ಬಾಕ್ಸ್ಗಳಿದೆ ಇರಬಹುದು ಅಂತ. ದಿಸ್ ಇಸ್ ಅಗೇನ್ ಮ್ಯಾಕ್ ಲಿಪ್ ಲೈನರ್. ಇದಾವತ್ತು ಹುಡುಕಿದ್ವಿ ಅಲ್ವಾ, ಕಳ್ಳಿ ಆನ್ಲೈನ್ ಆರ್ಡ್ರ್ ಹಾಕ್ತಾರಾ ನೋಡಿ. ಇದು ಮ್ಯಾಕ್ದು. ನಾನು ಅವತ್ತು ಹುಡುಕ್ತಾ ಇದ್ದೆ ಲಿಪ್ ಲೈನರ್ ತೊಗೋಬೇಕು ಅಂತ. ಈ ಕಲರ್ ಇರಲಿಲ್ಲ, ಈ ಶೇಡ್ ಇರಲಿಲ್ಲ. ಐ ಗಾಟ್ ದಿಸ್ ಒನ್. ಇದು ನಂಗೆ ಗೊತ್ತು, ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ನೋಡಿ, ಗೆಸ್ ಕಮೆಂಟ್ ಮಾಡಿ. ಕ್ರೀಮ್ ಥರ ಏನೋ ಇದೆ, ಅಂದರೆ ಲೋಷನ್ ಸಮಥಿಂಗ್ ಲೈಕ್ ದ್ಯಾಟ್. ಇದು ಹೆಸರು ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್, ಕೊಕೊನೆಟ್ದು. ಗಮ್ಮಂತ ಇದೆ. ಸಕ್ಕದಾಗಿದೆ. ಬೇಜ್ ನಮ್ಮದು ಆರ್ನ ಲೋಗೋ ಕಲರ್ ಅಂತ. ಮಿಸ್ಟ್ ಪರ್ಫ್ಯೂಮ್ ಆ ಥರ ಏನೋ ಇದೆ. ಇದೇನೋ ಹೇರ್ ಸ್ಪ್ರೇ ತಾನೇ, ಸ್ಪೇರ್ ಇದೆ. ಇದು ಸಕ್ಕದಾಗಿದೆ. ಯಾರಾದರೂ ನಿಮಗೆ ಹೀಟ್ ಪ್ರೊಟೆಕ್ಟೆಂಟ್ ಬೇಕು ಅಂದರೆ. ಇದಕ್ಕೂ ಮುಂಚೆ ನಾನು ಬಿ ಬ್ಲಂಟ್ ಟ್ರೈ ಮಾಡಿದ್ದೀನಿ, ಮೊರಾಕನ್ ಆಯಿಲ್ ಟ್ರೈ ಮಾಡಿದ್ದೀನಿ, ಬಟ್ ಜಸ್ಟ್ ಇಸ್ ಸೋ ಗುಡ್. ನೆನ್ನೆನೂ ನೋಡಿ ಅದೇ ಹಾಕ್ಕೊಂಡಿದ್ದು. ಇದು ಯೂಸ್ ಮಾಡಿದಾಗಿಂದ ನಂಗೆ ಫ್ರಿಜ್ಜೇ ಫುಲ್ ಕಡಿಮೆ ಆಗಿಬಿಟ್ಟಿದೆ ಗೊತ್ತಾ, ಸಕ್ಕದಾಗಿದೆ. ಇದೇನಿರ್ಬೋದು ಗೆಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಈ ಸಣ್ಣದಾದರೆ ಗೊತ್ತಾಗ್ಬಿಡುತ್ತೆ. ಮೊನ್ನೆ ತಾನೇ ತಗೊಂಡಲ್ಲ,
ಏನೇನೋ ಕಿತಾಪತಿ ಮಾಡ್ತಾರಕ್ಕ. ಓ ಬ್ಲೂ ಕಲರ್ ಅವತ್ತು ಹೇಳ್ತಾ ಇದ್ರಲ್ಲ ಬ್ಲೂ ಸಿಕ್ಕಿಲ್ಲ ಅಂತ. ಸೊ ಸೇಮ್ ನನ್ನ ಫೋನ್ ಕಲರೇ. 6th ಗಿಫ್ಟ್. ಒನ್ ಇಸ್ ಬ್ಲ್ಯಾಕ್ ಟಾಪ್. ಬ್ಲ್ಯಾಕ್ ಎಷ್ಟಿದ್ರು ಸಾಲಲ್ಲ ನನಗೆ. ಇನ್ನೊಂದು ಓ ಸೋ ಪ್ರಿಟಿ, ಕ್ಯೂಟ್ ಆಗಿದೆ ಇದು, ಪೌಡರ್ ಬ್ಲೂ. ನೆಕ್ಸ್ಟ್ ಇದು ಲಿಪ್ಸ್ಟಿಕ್ಕಾ, ನೈಕಾ ಸೂಪರ್ ಲೈಟ್. ದಿಸ್ ಇಸ್ ಮೈ ಗೋ ಟು ಲಿಪ್ಸ್ಟಿಕ್. ಇದೆಲ್ಲ ಯಾಕೆ? ಇದನ್ನ ನಾವು ಅವತ್ತು ಇದ್ರಲ್ಲಿ ನೋಡಿದ್ವಿ. ನಾನು ಅವತ್ತಿನ ಅನ್ಕೋತಾ ಇದ್ದೆ ಈ ಥರದ್ದು ಒಂದು ತಗೋಬೇಕು. ಇದರಲ್ಲಿ ಇವಾಗ ಸೆಲೀನ್ ಅದೆಲ್ಲ ಫುಲ್ಲು ಪ್ರಾಡಲ್ಲೆಲ್ಲ ಈ ಥರ ಪುಟ್ಟದ್ದು ಬರ್ತಾ ಇದೆಲ್ಲ, ಒಂದು ಪುಟ್ಟದ್ದು ತೊಗೋಬೇಕಂತ ನಾವು ಯಾವ್ದ್ರಲ್ಲಿ ನೋಡಿದ್ದು, ಲೆನ್ಸ್ ಕಾರ್ಟಲ್ಲಿ. ಸಾಕಾಗಿದೆ ಬ್ರೌನ್. ಎಷ್ಟು ಗಿಫ್ಟ್ಸ್ ತೆಗಿತಾ ಇದ್ದೀನಿ. ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಏನಿರ್ಬೋದು ಅಂತ ಕ್ಯೂರಿಯಾಸಿಟಿ. ಓ ನೀವೇ ಪ್ರಿಂಟ್ ಮಾಡಿಸಿದ್ದ ಇತ್ತ? ಅದೆಷ್ಟು ಸಖತ್ತಾಗಿದೆ. ಡ್ರೀಮ್ ಪ್ಲಾನ್ ಅಚೀವ್ ರಿಪೀಟ್ ವಿತ್ ಎವ್ರಿ ಸ್ಟ್ರೋಕ್ ಆಫ್ ದ ಪೆನ್, ಕ್ರಿಯೇಟ್ ಅ ಮಾಸ್ಟರ್ ಪೀಸ್ ದಿಸ್ ನ್ಯೂ ಇಯರ್, ಮೇ ದ ಇಂಕ್ ಆಫ್ ಸಕ್ಸಸ್ ನೆವರ್ ಗೋ ಡ್ರೈ ಆಸ್ ಯು ಸೆಲೆಬ್ರೇಟ್ ದಿಸ್ ಡೇ ವಿತ್ ಸ್ಟೈಲ್, ಹ್ಯಾಪಿ ಬರ್ತ್ಡೇ. ಸಾಕಾಗಿದೆ. ಥ್ಯಾಂಕ್ ಯು. ಇವತ್ತು ಫುಲ್ ಮೂನ್ ಡೇ, ಸೊ ನಾನು ಇದೇ ಪೆನ್ನ ಕುತ್ಕೊಂಡು ಡ್ರೀಮ್ ಬರೀತೀನಿ. ನೆಕ್ಸ್ಟ್ ಒನ್ ಶಾರ್ಲೆಟ್ ಟಿಲ್ಬರಿ ಪಿಲ್ಲೋ ಟಾಕ್. ಅವತ್ತು ಅದಕ್ಕೆ ಕೇಳಿದ್ದು ನಿಮ್ಮ ಹತ್ರ ಪಿಲ್ಲೋ ಟಾಕ್ ಇಲ್ವಾ ಅಂತ. ಸೋ ಗುಡ್, ನನ್ನ ಹತ್ರ ಇರಲಿಲ್ಲ. ಗಾರ್ಜಿಯಸ್. ಯಾವಾಗ ಇದೆಲ್ಲ ಹೋಗಿ ಪ್ಯಾಕ್ ಮಾಡಿದ್ರಿ? ನನ್ನ ಜೊತೆನೇ ಇರೋರು. ಲ್ಯಾಂಕಾಮ್. ಓ ಇದು ಪರ್ಫ್ಯೂಮ್ ಚೆನ್ನಾಗಿದೆ ಅಂದ್ರಲ್ಲ ಅದಾ? ಈ ನಡುವೆ ನನಗೂ ಅಭಿ ಜೊತೆ ಸೇರಿ ಪರ್ಫ್ಯೂಮ್ ಹುಚ್ಚು ಬಂದ್ಬಿಟ್ಟಿದೆ. ಸಕ್ಕತ್ತಾಗಿದೆ. ನೀವು ಒಬ್ಬರೇ ಫೈನಲ್ ಮಾಡಿದ್ರೆ ಅಥವಾ ಅಣ್ಣನ್ನು ಇನ್ವಾಲ್ವ್ ಮಾಡ್ಕೊಂಡಿದ್ರು? ಏನೇನೆಲ್ಲ ಮಾಡ್ತಿದ್ದಾರೆ ಅಂತಾನೆ. ಪಿಲ್ಲೋ ಕವರ, ನಾನು ಇದನ್ನೇ ಹಾಕೋದು ಯಾವಾಗಲೂ ಅಂತ. ಸೊ ಥಾಟ್ಫುಲ್. ಕವರ್ಸು ಎಷ್ಟು ಚೆನ್ನಾಗಿದೆ, ವೈಟ್ ಆ್ಯಂಡ್ ಗೋಲ್ಡ್. ಅಂದ್ರೆ people usually give friendship band. So I want to give you something with measure for our friendship. Oh, friendship bracelet. ಇದು ಹೆಂಗಿದು? ಓ ಹಿಂಗಾ? ಓಕೆ 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 2 ಲೇಯರ್. ಸೋ ಕ್ಯೂಟ್. ಯಾರ್ದು ದೃಷ್ಟಿ ಹಾಕಬೇಡಿ ಅಂತ, ಹಾಕಿದ್ರು ಇಲ್ಲಿದೆ ಹಿಡಿದು ಬಿಡುತ್ತೆ ಅಂತ. ಸೋ ಪ್ರಿಟಿ. ಇದು ಮಿನಿ ಲಿಪ್ಸ್ಟಿಕ್. ಮ್ಯಾಕೆನಾ? ವೆಲ್ವೆಟ್ ಟೆಡಿ. ನಾನು ಇದನ್ನು ಟ್ರೈ ಮಾಡ್ಬೇಕಂತ ಇದ್ದೆ. ನಾನು ನೆಕ್ಸ್ಟ್ ನೀತು ಹತ್ರ ಇದು ಬೇಕು ಅಂತ ಹೇಳಲೇಬಾರ್ದು. ಸ್ಕ್ರಂಚೀಸ್ ಆರ್ ನೆವರ್ ಎನಫ್. ಸೊ ರೀಸೆಂಟಾಗಿ ನಾನು ಒಂದು ಸೆಟ್ಟು ಎಸ್ಬಿಟ್ಟೆ, ಬಿಕಾಸ್ ಆಯಿಲೆಲ್ಲ ಅಪ್ಲೈ ಮಾಡ್ಕೊತಾ ಇರ್ತೀನಲ್ವಾ. ಸೊ ಅದು ಎಣ್ಣೆ ಆಗುತ್ತೆ. ವಾಶ್ ಮಾಡ್ತಾ ಇರ್ತೀನಿ ಪ್ರತಿ ಸತಿನೂ, ವಾಶ್ಗೆ ಹಾಕ್ತಾನೆ ಇರ್ತೀನಿ. ಬಟ್ ಹಳೇದಾಯಿತು ಅನಿಸ್ತು ಅಂದ್ಬಿಟ್ಟು ಎಸ್ದೆ. ಓ ಹಾಟ್ ವಾಟರ್ ಬ್ಯಾಗ್ ಅಂತ. ಇದು ನನಗಿಂತ ಜಾಸ್ತಿ ಅಭಿ ಯೂಸ್ ಮಾಡ್ತಾನೆ. ಅವ್ನು ಯಾವಾಗಲೂ ಹಾಟ್ ಬ್ಯಾಗ್ ಇಟ್ಕೊತಾನೆ. ಬಟ್ ದಿಸ್ ಇಸ್ ಸೋ ಕ್ಯೂಟ್. ಅಯ್ಯೋ ಎಷ್ಟು ಚೆಂದ ಇದೆ ಇದು. ವೆರಿ ಥಾಟ್ಫುಲ್. ಸೊ ಗುಡ್. ವಾಟ್ ಇಸ್ ದಿಸ್ ನೀತು? ನೋಡಿ ಇಲ್ಲಿ ಏನೇನೆಲ್ಲ ತಂದ್ಕೊಟ್ಟಿದ್ದಾರೆ ನೋಡಿ. ವೈ ದಿಸ್ ಒನ್? ನಾನು ಅವ್ರಿಗೆ ಪ್ರಾಬಬ್ಲಿ ಇವ್ರದ್ದು ಲಿಂಕ್ ಏನೋ ಕಳಿಸಿದ್ದೆ, ಹೌ ಇಸ್ ದಿಸ್ ಅಂತ ಏನೋ. ಬಿಕಾಸ್ ಯಾವುದೋ ಒಂದು ವಿಡಿಯೋ ನೋಡಿದ್ದೆ, ನಾವಿಬ್ರು ತುಂಬ ರೀಲ್ಸ್ ಶೇರ್ ಮಾಡ್ಕೋತಾ ಇರ್ತೀವಲ್ಲ, ಅವಾಗ ಕಳಿಸಿದ್ದೆ. ಆ್ಯಂಡ್ ಶಿ ಸೆಂಡ್ ಗಿವನ್ ದಿಸ್. ತರಲೇ ಇದು. ಐ ವಿಲ್ ರಿವ್ಯೂ ಆಲ್ ಆಫ್ ದಿಸ್. ಆಯಿತಾ? ನಿಮ್ಗೆ ಯಾವುದಾದ್ರೂ ರಿವ್ಯೂ ಮಾಡಬೇಕು ಇದರಲ್ಲಿ ಅಂತ ಇದ್ದರೆ ಹೇಳಿ, ನೆಕ್ಸ್ಟ್ ವೀಡಿಯೋಲಿ ರಿವ್ಯೂ ಮಾಡೋಣ. ಅಥವಾ ಇನ್ಸ್ಟಾಗ್ರಾಮಲ್ಲಿ ಒಂದೊಂದೇ ಪುಟ್ಪುಟಾಣಿ ಸ್ಟೋರಿ ಹಾಕಿ ರೀಲಲ್ಲಿ ರಿವ್ಯೂ ಮಾಡ್ತೀನಿ. ಇದು ಯಾಕೆ ತಂದಿರೋದು? ಹಾಂ ನೋಡು ಚಿಂಟು, ಗಿಫ್ಟ್ಸು ಚಿಕ್ಕಿ ಕೊಟ್ಟಿರೋದು. ಓಪನ್ ಮಾಡೋಣ ಬಾ. ಧನುಷ್ ಹ್ಯಾಪಿ ಅಲ್ಲ, ಅದು ಮಮ್ಮಿ ಹ್ಯಾಪಿ ಟು ಯು. ಹಾಯ್ ಮಾಡಲಿ. ಹಾಯ್. ಪಾಪ ನನ್ನ ಮಗು ಚಾಚಿ ಮಾಡಿ ಇವಾಗ ಎದ್ದಿದ್ದಲ್ಲವ. ಇಲ್ಲೇನಿದೆ ನೋಡೋಣ, ಕಟ್ ಮಾಡಿ. ಯಾರಿಗಿದೆಲ್ಲ ಕೊಟ್ಟಿರೋದು? ಹಾಂ ಅದು ಗ್ಲಾಸಾ? ಅಭಿ ಕರಿತಾ ಇದ್ದೀನಿ. ಯಾರು ಹೇಳಿದ್ದು ಗ್ಲಾಸ್ ಅಂತ? ಹಾಲಿದು ಗ್ಲಾಸ್ ಅದು? ಯಾರು ಹೇಳಿದ್ ನಿನಗೆ? ಕುಡಿಯೋದದು? She guessed it before me.
ಇದು ಗ್ಲಾಸ್, ಇದು ಹಾಲು, ಇದು ಗ್ಲಾಸ್, ಇದು ಅಂತೆ. ಹೋಮ್ ಸೆಂಟರ್ ಅವರು ಓದ್ಸತಿನೂ ನಂಗೆ ಕೊಟ್ಟಿದ್ರು ಹೋಮ್ ಸೆಂಟರ್ದು. ಅದು ಸ್ವಲ್ಪ ಕ್ರ್ಯಾಕ್ ಅಲ್ಲ, ಅದು ಸೆರಾಮಿಕ್ ಒಂಚೂರು ಚಿಪ್ ಆಫ್ ಆಗಿದೆ. ಬಟ್ ಸ್ಟಿಲ್ ನನ್ಗದು ಎಷ್ಟು ಇಷ್ಟ ಅಂದರೆ ಅದಂಗಾದ್ರೂ ನಾನು ಅದರಲ್ಲೇ ಕುಡಿಬೇಕು. ರೀಸೆಂಟಾಗೆ ಸೋಲಲ್ಲಿ ತೊಗೊಂಡು ಬಂದೆ ಆಯಿತಾ. ಬಟ್ ಸ್ಟಿಲ್ ನನ್ಗೆ ಅದೇ ಇಷ್ಟ, ಕಂಫರ್ಟಬಲ್ ಇಟ್ಕೊಳ್ಳೋಕ್ಕೆ ದೊಡ್ಡದಾಗಿದೆ ಅಂತ ಕುಡಿತಾ ಇದ್ದೆ. ಆ್ಯಂಡ್ ಶಿ ಇಸ್ ಗಾಟ್ ಅನದರ್ ಒನ್ ಆ್ಯಂಡ್ ಇನ್ ಅ ಡಿಫ್ರೆಂಟ್ ಕಲರ್. ಇಲ್ಲಿ ಬಾಡಿ ಕ್ಯೂಟ್ ಅಲ್ಲ. ನಂದು ಪೀಶ್ ನಂದು ಇಲ್ಲಿಟ್ಟಿರೋಣ. ಇಲ್ಲಿ ನೋಡಿ, ಇಲ್ಲಿ ಚಿಕ್ಕಿ ಅನ್ಕೊಟ್ಟಿದೆ. ಸೋ ಕ್ಯೂಟ್ ಗೊಂಬೆ. ಇಲ್ಲಿ ಕುಚ್ಚಿ ನೀನು. ಅಯ್ಯಯ್ಯ, ಇಲ್ಲಿ ನೋಡಿ, ಇಲ್ಲಿ ಗೊಂಬೆ ಕ್ಯೂಟ್. ಲೈಫಲ್ಲಿ ಯಾವತ್ತೂ ನಾನು ಇಷ್ಟು ಗಿಫ್ಟ್ಸ್ ಓಪನ್ನೇ ಮಾಡಿಲ್ಲ. ಒಂದೇ ಸತಿ, ಅದು ಮ್ಯಾಕ್ಸಿಮಮ್ ಅಂದರೆ ಒಂದು 5-6 ಗಿಫ್ಟ್ ಇರಬಹುದೇನೋ. ಓವರ್ವೆಲ್ಮಿಂಗ್. ಬ್ಯಾಗ ಇದು ಬೀಳ್ತಾವಲ್ಲ, ಅದಕ್ಕೆ ಹೇಳಲ್ಲಪ್ಪ, ಹೇಳಲಿಲ್ವಾ ಬ್ಯಾಗ್ ಅಂತ. 2 ಬುಕ್ಕು, ಒಂದು ಬುಕ್ ಇದೆ, ಪೆನ್ ಕೊಟ್ಮೇಲೆ ಬುಕ್ ಕೊಡಬೇಕಲ್ಲ ಅಂತ. ಆಮೇಲೆ ಸ್ಟಿಕ್ಕರ್ಸ್ ಇದೆ, ಆಮೇಲೆ ಒಂದು ಬ್ಯಾಗ್ ಇದೆ. ದಿಸ್ ಇಸ್ ಹೌ ದ ಬ್ಯಾಗ್ ಲುಕ್ಸ್. ವಾಲೆಟ್, ಈ ಸ್ಯಾರಿ ಎಲ್ಲ ಉಟ್ಕೊಂಡಾಗ ಚೆನ್ನಾಗಿರುತ್ತೆ. ಇವಾಗ ಒಂದು ಲೆಟರ್ ಓದ್ಬಿಡೋಣ. ಇದನ್ನೆನ್ನೆ ನಾನು ಓದಿಲ್ಲ, ವಿಡಿಯೋಗೆ ಅಂತ ಸುಮ್ಮನೆ ತೆಗೆದೆ. ಅವ್ರು ಹೇಳಿದ್ರು ನೀವು ಓದಿದ್ರೆ ನೀವು ನನ್ನ ಹತ್ರ ಉಟ್ಕೊಂಡು ಬರ್ತಾ ಇದ್ರಿ ಅಂತ. ನನ್ನ ಪ್ರೀತಿಯ ಅಪ್ಪುಮ್ಮ, ಐ ಸ್ಟಿಲ್ ಡೋಂಟ್ ನೋ exactly how I found you, or maybe I should say how the universe found way to bring me to you. It happened at a time when I was completely lost, trying to figure out what life really meant and where I belong. From being your student to becoming your biggest fan to dreaming that one day you would be the boss and I would proudly be your manager, and now today you have become my family. We have truly come such a long, beautiful way together. Thank you, thank you, thank you, Appuma. I have heard every chapter of your story, every struggle, every sacrifice, every silent battle you fought all by yourself. There were so many moments that broke my heart, and from the day I came into your life, I made a promise to myself I would never let you walk through any phase of your life alone again. No matter what life brings, I want to stand beside you. Over the years, I have watched you become everything a person could aspire to be. The best wife, the loving mother, the sweetest daughter-in-law, the most supportive sister-in-law, the truest friend, the finest Kannada influencer, and now the most incredible entrepreneur. You are without doubt one of the strongest women I have ever known. I feel incredibly blessed and grateful that I get to call you my Appuma. I know my mother will always be the first person to think about me and stand by me through every phase of my life. And Vikram, as my husband, takes such good care of me, but you became my second mother. You listen to me with so much patience, just like a mother listens to her little child. You peel oranges and feed me. You make sure I eat on time. You constantly think about my health and remind me to take care of myself. You make me feel heard, valued, and loved. Most importantly, you have never made me feel like an outsider. You have always treated me as though I am one among your own family. That feeling, I don't even have words to describe it. It fills my heart every single time, and that's why I always say everyone should have one Appuma in their life. I love you so much, Appuma. Thank you for loving me. Thank you for believing in me. Thank you for making me feel like I belong. And thank you for becoming my second mother. Forever grateful, forever yours. Once again, wish you a very happy 30th birthday. Truly yours, Neetu. ಇಲ್ಲಿ ಅಳ್ತಾ ಇದಾರೆ ಕುತ್ಕೊಂಡು. ಬನ್ನಿ ಇಲ್ಲಿ ಹೋಗ್ಲಿ, ಒಂದು ಹಗ್ ಕೊಡಿ. Thank you so much. I love you. Lovey. ಚಿಂಚು ಚಿಕ್ಕಿಗೆ ಲವಿ ಹೆಂಗ್ ಹೇಳೋದು? ಕಳ್ಳೆ ಲವಿ. After one emotional segment, on to the next gift. ಮೇಡಮ್ ಅಳ್ತಾ ಇದ್ದಾರೆ. ಆ್ಯಕ್ಚುಲಿ ನೋಡಕ್ಕೆ ಹೋದ್ರೆ ನಾನು ಅಳಬೇಕು ಓದ್ಬಿಟ್ಟು. ನಾನು ಫುಲ್ಲು ಕಂಟ್ರೋಲ್ಡ್ ಆಗಿದ್ದೀನಿ. ಗೊಂಬೆ ಚಿಂಚು ಇಲ್ಲಿ ಗೊಂಬೆ
ಕೊತ್ತಿಮರಿ. ನಾನೊಂದು ಚಿಕ್ಕಿ ಒಂದು ಕೊತ್ತಿಮರಿ ತೋರಿಸ್ಲ ನಿಂಗೆ. 2 ಕೊತ್ತಿಮರೀಸ್ನ ನೋಡ್ತೀಯ ಕೊತ್ತಿಮರಿ. ನಾನೊಂದು ಚಿಕ್ಕಿ ಒಂದು 2 ಕೊತ್ತಿಮರೀಸ್. ಕುಚ್ಚು ನಿನ್ ತಲೆ ಬರ್ತಾ ಇದೆ ಕುಚ್ಚುವ ನೋಡಿಲ್ಲಿ. ನಾನು ಚಿಕ್ಕಿ, ಈ ಕುಳ್ಳಿ ಚಿಕ್ಕಿ, ಉದ್ದ ಇರೋದು ಮಮ್ಮಿ. ನೈಸ್ ಅಲ್ಲ? ನಿಂದು ನೀನೆಲ್ಲಿದ್ಯಾ ಹುಡ್ಕೋ. ನೀನು ಮಮ್ಮಿ ಇಬ್ರು ಅದು ಓಕೆನಾ? ಚಿಕ್ಕಿ ನೋಡು ಬ್ಲಶ್ ಎಲ್ಲ ಹಾಕೊಂಡಿದೆ ಚಿಕ್ಕಿ. ಕ್ಯೂಟ್ ಅಲ್ಲ ಪುಚಿ? ಹಾಗೆ ಮಾಡು ನೀನು. ನೋಡಿ ನೀನು ಬಂದೆ, ನೀನು ಇವಾಗ ಪಂಕಿ. ನನ್ನ ಕೈಲಿ ನಿಜವಾಗ್ಲೂ ಆಗಲ್ಲ ಇಷ್ಟೊಂದೆಲ್ಲ ಎಫರ್ಟ್ಸ್ ಹಾಕಿ. ಇಷ್ಟು ಎಫರ್ಟ್ಸ್ ಹಾಕಿ ಪ್ಯಾಕ್ ಮಾಡಿ ಎಲ್ಲ ನನ್ನ ಕೈಲಿ ಆಗ್ತಿರ್ಲಿಲ್ಲ ಮಾಡೋಕ್ಕೆ ಅಂತ. ಎಲ್ಲ ಬೇಜ್ ಆರ್ನ ಕಲರ್ ಅಂತ ಕಳ್ಳಿ. ವಾವ್, ದಿಸ್ ಇಸ್ ಸೋ ನೈಸ್. ನಮ್ಗೆ ಹಾಕೊಳ್ಳೋದು ಏನೋ 2 ಇದೆ. ನನ್ನ ಹತ್ರ ಈಚೆ ಹೋಗ್ಬೇಕು, ಮನೆಗೆ ಹೋಗ್ಬೇಕಂತ ಅನ್ಕೊಂಡು. ಕ್ಯಾಂಡಲ್. ನಾನು ಇದನ್ನ ಕ್ಯಾಂಡಲ್ ಲೈಟೇ ಮಾಡಲ್ಲ. ನಮ್ಮ ಬೀಚು ಮಾಲ್ಡೀವ್ಸ್ ಎಲ್ಲ ಹೋಗ್ತಾ ಇದ್ವಲ್ಲ, ನಮ್ಮ ಬೀಚ್ ಥೀಮಲ್ಲಿ. ಚಿಂಚು ಇಲ್ಲಿ ಮಾಲ್ಡೀವ್ಸ್ದು ಇದು ನಿಂಗೆ ಗೊತ್ತಾಯ್ತಾ? ಮಾಲ್ಡೀವ್ಸ್ದು ಇದು ಅಂತೆ. ನಾನು ಯೂಸ್ ಮಾಡೋ ಒನ್ ಆ್ಯಂಡ್ ಓನ್ಲಿ ಕಾಜೋ. ಚಪ್ಪಲ್ ನಾನು ನೋಡಿದ್ದೆಲ್ಲ ಆಮೇಲೆ ಹೋಗ್ಬಿಟ್ಟು ತಗೊಂಬರೋದು. ಎಂತ ಕಳ್ಳಿ, ಅದಕ್ಕೆ ಇವ್ರಗಳ ಜೊತೆ ಹೋಗ್ಬಾರ್ದು. ಸೈಜ್ ಗೊತ್ತಾಯ್ತಾ? 40 ನಂದು. ಟ್ರೈ ಮಾಡೋಣ. ಸೊ ಕ್ಯೂಟ್. ನನಗೆ ಈ ಥರ ಚಪ್ಪಲಿಗಳೇ ನಾನು ಹಾಕೋದು. ಇಫ್ ಯು ಹ್ಯಾವ್ ನೋಟಿಸ್ಡ್, ನನಗೆ ಅದೇನೋ ಇಲ್ಲಾಂದರೆ ಕಾಲು ಸ್ಕಿಡ್ ಆದಂಗೆ ಅನಿಸುತ್ತೆ. ಸೊ ನನಗೆ ಆ ಥರ ಬ್ಯಾಂಡ್ ಇರೋದೇ ಹಾಕೋದು. ಇದು ಪಾಪ ಲಾಸ್ಟಲ್ಲಿ ಪ್ಯಾಕ್ ಮಾಡಿದ್ದಂತೆ ಅಣ್ಣ. ಚಾಕ್ಲೇಟಾ? ಹ್ಯಾಪಿ ಬರ್ತ್ಡೇ ಅಂತ ಇದೆ ನೋಡಿ. ಸೋ ಕ್ಯೂಟ್. ಚಿಂಟು ಇವಾಗ ಯಾವ್ದು ಓಪನ್ ಮಾಡಲಿ ಇದು 2ರಲ್ಲಿ? ದಿಸ್ ಆರ್ ದಿಸ್? ಇದಾ? ಓಕೆ. ಅಲ್ಲಿ ಅದು ಒರ್ಸ್ಕೊಂಬ. ಡಿ-ಸ್ಟ್ರೆಸ್ ಗಿಫ್ಟ್ ಕಿಟ್ ಅಂತೆ. ನೀನು ಹಾಕೋತೀಯಾ? ಆಯಿತು, ನಾನು ಕೊಡ್ತೀನಿ. ಓ ಆವೆ ನೋಡಿ ಎಷ್ಟು ಚೆನ್ನಾಗಿದೆ. ನನ್ನ ಹತ್ರ ಇದು ಮುಂಚೆ ಇತ್ತು, ಬಟ್ ಅವಾಗ ಇದು ಬಾಡಿ ವಾಶು ಇನ್ನೊಂದೇನೋ 3 ಬರ್ತಾ ಇತ್ತು. ಅವಾಗ ಮದುವೆ ಮುಂಚೆ ತಗೊಂಡಿದ್ದೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಏನಿದೆ ಗೆಸ್ ಮಾಡು. ಏನಿದೆ? ಹೂವ ಇದೆ ಅಲ್ಲ, ಬಾಟಲ್ ಇದೆ. ಓ ಫ್ಲಾಸ್ಕು. ನಂಗೆ ಬಿಸಿನೀರು ಹುಚ್ಚು ಅಂತ. ನನಗೆ ಸ್ವಲ್ಪ ಬಿಸಿನೀರು ಕುಡಿಯೋ ಹುಚ್ಚು, ಅದಕ್ಕೆ ಅವರು ಫ್ಲಾಸ್ಕ್ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಪಿಂಕಿ ನೋಡಿದ್ಯಲ್ಲಿ ಎಷ್ಟು ಚಂದ ಇದೆ. ಮಮ್ಮಿಗೆ ಫ್ಲಾಸ್ಕು. ನಿಂಗೆ ಹಾಕ್ಬೇಕು? ತಗೋ. ನೀನೇ ಮಾಡು ಓಪನ್. ಫುಲ್ ತುಂಬೋಗಿದೆ ಗಿಫ್ಟ್ಸು. ಅಮ್ಮಿ ನೀನು ಎಲ್ಲ ಎಸ್ತಿದ್ಯಾ ಕಣ. ಸೊ ಇದಿಷ್ಟು ನೀತು ಗಿಫ್ಟ್ ಕೊಟ್ಟಿದ್ದು. ಇವಾಗ ಐ ಹ್ಯಾವ್ 1 more ಗಿಫ್ಟ್. ನೋಡಿ, ಇದನ್ನ ನನ್ನ ಸ್ಟೂಡೆಂಟ್, ನನ್ನ ಫಾಲೋವರ್, ನಾನು ರೀಸೆಂಟಾಗೆ ನಾನು ಹ್ಯಾಂಪರ್ ಗಿಫ್ಟ್ ಕೊಡೋಕೆ ಹೋಗಿದ್ದೆ ಅಲ್ವಾ, ಅವರು ದಿವ್ಯಾ ಅಂತ, ಅಲ್ಲೇ ಹ್ಯಾಂಪರ್ ಕೊಟ್ಟಾದ್ಮೇಲೆ ನೀತು ಕಾಂಟ್ಯಾಕ್ಟ್ ಮಾಡಿ ಗಿಫ್ಟ್ ಕೊಡಬೇಕು ಬಂದ್ಬಿಡಿ ಅಲ್ಲೇ ಮನೆ ಹತ್ರ ಅಂತೆಲ್ಲ ಹೇಳಿದ್ರಂತೆ. ಬಟ್ ನಾವು ಅವತ್ತು ಮೆಸೇಜ್ ನೋಡಿಲ್ಲ. ಆಮೇಲೆ ನಾನು ಬೇಡ, ಐ ವಾಂಟ್ ಅಕ್ಸೆಪ್ಟ್ ಅಂತ ಹೇಳಿದ್ದಕ್ಕೆ ನೀತುನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಅರ್ಪಿತಾ ಮನೆ ಅಡ್ರೆಸ್ ಕೊಡೋಕ್ಕಾಗ್ದಿದ್ರು ನಿಮ್ಮನೆ ಅಡ್ರೆಸ್ ಕೊಡಿ, ನಿಮ್ಮನೆ ಕಳಿಸ್ತೀನಿ ಅಂತೆಲ್ಲ ಹೇಳಿ ಇಷ್ಟು ಕೊಟ್ಟು ಕಳಿಸಿದ್ದಾರೆ. ಮೊನ್ನೆನೇ ಕಳಿಸಿದ್ರು, ನಾನು ಓಪನ್ ಮಾಡಿರಲಿಲ್ಲ. ಲೆಟ್ಸ್ ಓಪನ್ ಆ್ಯಂಡ್ ಸಿ. ಆ್ಯಂಡ್ ಪ್ಲೀಸ್ ಯಾರು ನೆಕ್ಸ್ಟ್ ಟೈಮಿಂದ ಗಿಫ್ಟ್ಸ್ಗೆಲ್ಲ ಜಾಸ್ತಿ ಖರ್ಚು ಮಾಡಬೇಡಿ. ನಿಮ್ಮ ಪ್ರೀತಿ, ಯರ್ ಸಪೋರ್ಟ್ ಮೀನ್ಸ್ ದಿ ವರ್ಲ್ಡ್ ಟು ಮೀ. ಸೊ ದಿಸ್ ಇಸ್ ದಿ ಫಸ್ಟ್ ಗಿಫ್ಟ್ ಟು ಅರ್ಪಿತಾ
ರೂಟೆಡ್ ಇನ್ ರೆಸಿಲಿಯನ್ಸ್ ಬ್ಲಾಸಮಿಂಗ್ ಇನ್ ಎಲಿಗೆನ್ಸ್. ಸೊ ಇದು ಹ್ಯಾಂಡ್ ಮೇಡ್ ವುಲನ್ ಹೂವು ಫ್ಲಾರ್. ಇಲ್ಲಿ ಒಂದು ಬಾಕ್ಸಿಗೂ ಇಲ್ಲೂ ಎಷ್ಟೊಂದು ಗಿಫ್ಟ್ಸ್ ಇದೆ. Then there's a box mug which says A, and then there is a chocolate, and then same perfume that Neetu has given. ಆಯ್ತು ಚಾಕ್ಲೇಟ್ ಅಥವಾ ಆಮೇಲೆ ಲೆಟರ್ ಇದೆ ಒಂದು, ಓನ್ಲಿ ಲವ್, ಹ್ಯಾಪಿ ಬರ್ಡೇ, ಆ್ಯಂಡ್ ಲೆಟರ್ ಬರೆದಿದ್ದಾರೆ. ಹ್ಯಾಪಿ ಬರ್ಡೇ ಟು ಅನ್ ಇನ್ಕ್ರೆಡಿಬಲ್ ಮೆಂಟರ್ ಆ್ಯಂಡ್ ಆನ್ ಈವನ್ ಮೋರ್ ಇನ್ಕ್ರೆಡಿಬಲ್ ಹ್ಯೂಮನ್ ಬೀಯಿಂಗ್. ಯು ಆರ್ ಟ್ರೂಲಿ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಸೋಲ್ I have ever known inside and out. Your warmth, kindness, wisdom and the way you guide others have inspired me in more ways than I can express. Thank you for being not just my manifestation teacher, but also someone I deeply admire and look up to. You have taught me to believe in possibilities and trust the process and create a life with intention. Your presence has been a blessing and I am so grateful for our paths crossed. Your special day, I wish you abundant love, radiant health, endless joy and every beautiful blessing the universe has in store for you. May all your positivity and light you. Happy birthday Arpita, wishing you a day and a year as extraordinary as you are. All the best Arna. Thank you Divya. Chintamma. ದಿವ್ಯಾ ಚಿಕ್ಕಿ ಅನ್ಬೇಕು ಹೇಳು. ಓ ಮೈ ಗಾಡ್, ದಿಸ್ ಇಸ್ ದಿ ಥರ್ಡ್ ಸ್ಯಾರಿ ನನ್ನ ಬರ್ಡೇಗೆ. ಮೊನ್ನೆ ಸಂಗೀತ ಕೊಟ್ರಲ್ಲ, ಅಲ್ಲಿ ಹೋಗೋಣ. ಎಲ್ಲ ಬರ್ಡ್ ಫುಲ್ ಒಂಥರ ಥೀಮ್ ಒಂದೇ ಥರ ಅನಿಸ್ದಂಗಿದೆ. And this is the next one. Oh, this is another saree. Red and black idu. Burgundy ನಮ್ಮ ಆರ್ನಾ ಶೇಡ್. And this is the last one. ಇದ್ರೊಳಗೂ ಎಷ್ಟೊಂದಿದೆ, ಲಾಸ್ಟ್ ಒನ್ ಅಲ್ಲ. ಇಲ್ಲಿ ನೋಡಿ. Oh, this is for Sahasra. This is for Grantha from Sahasra. Sahasra is ಅವ್ರ ಮಗಳು. ಸೊ ಇದೆಲ್ಲ ಗ್ರಂಥಾಗ ಅನ್ಸುತ್ತೆ. ಗ್ರಂಥಮ್ಮ ನಿಂಗೆ ಬಿಲೇಟೆಡ್ ಹ್ಯಾಪಿ ಬರ್ಡೇ. ಕುಚ್ಚು ತಗೋ, ತೆಗಿ, ಓಪನ್. ವಾ, ಏನಿದು ಬಿ ಬರೆಯೋಕ್ಕೆ ನಿಂಗೆ. ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು ಸಹಸ್ರ ಹೇಳು. ತಾಳಾತಾ ಬರೀತೀಯ ಬಿ? ನೋಡಿ, ಚಾಕ್ಲೇಟ್ ಥರನೇ ಪ್ಯಾಕ್ ಮಾಡಿದ್ದಾರೆ. ಚಾಕ್ಲೇಟ್ ಅಲ್ಲ, ಹಳ್ಳಿ ಚಾಕ್ಲೇಟ್ ಅಂದಿದ ತಕ್ಷಣ ತಲೆ ಮೈಕು ಚಿಂಚು. ಇದು ಇಲ್ಲಿ ನೋಡಿಲ್ಲಿ, ಇದು ಆನ್ ಮಾಡ್ಬಿಟ್ಟು ಹಾ 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 ಲಾ 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 ಅಂತ ಆಡೋದು. ಇದು ಅದ್ರದ್ದು ಇದು ಸ್ಪೀಕರು. ಇಟ್ ಸೀನ್ ದಿಸ್. ಇವಳಿಗೆ ಟಾಯ್ಸ್ ಎಲ್ಲ ಆರ್ಡರ್ ಹಾಕುವಾಗ ಇದು ನೋಡಿದ್ದೆ. ಆದರೆ ನಮ್ಮ ಹುಡುಗಿ ಏನು ಗೊತ್ತಾ, ಈ ಟಿಶ್ಯೂ ಪೇಪರ್ ರೋಲ್ ಖಾಲಿ ಆದಮೇಲೆ ಅದನ್ನೇ ಇಟ್ಕೊಂಡು ಸ್ಪೀಕರ್ ಥರ ಆಟ ಆಡ್ತಾಳೆ. ಅದಕ್ಕೆ ಬಿಡಿ, ಅದರಲ್ಲೇ ಎಂಜಾಯ್ ಮಾಡ್ತಿದ್ದಾಳೆ ಅಂತ ಸುಮ್ಮನಿದ್ದೆ. ನಾವು ಇದೆಲ್ಲರೂ ಹೋಗುವಾಗ ಎತ್ಕೊಂಡು ಹೋಗ್ಬೋದು. ಚಿಂಟಕ್ಕೆ ಆನ್ ಮಾಡೋಣ. ಗ್ರಂಥ, ಹಾಯ್ ಗ್ರಂಥ. ಹಾಯ್ ಬಂಗಾರ. ಫೈನಲಿ ಇಟ್ಸ್ ಓವರ್. ನಂಗೆ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಒಂಥರ ತುಂಬ ಸಿಕ್ಬಿಟ್ರೆ ಏನು ಮಾತಾಡೋದು ಬ್ಲ್ಯಾಂಕ್ ಆಗ್ಬಿಡ್ತೀವಲ್ಲ, ಹಂಗಾಗಿದೆ. ಬಟ್ ಐ ಆಮ್ ವೆರಿ 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 ಗ್ರೇಟ್ಫುಲ್ ಟು ಈಚ್ ಒನ್ ಆಫ್ ಯು. ಸ್ಪೆಷಲ್ ಥ್ಯಾಂಕ್ಸ್ ಟು ನೀತು. ನಾನು ನಿನ್ನೆಯಿಂದ ಹೇಳ್ತಾನೆ ಇದ್ದೀನಿ, ಬಿಕಾಸ್ ನಾನು ಯಾವತ್ತೂ ನನ್ನ ಬರ್ಡೇ ಈ ಥರ ಸೆಲೆಬ್ರೇಟೇ ಮಾಡ್ಕೊಂಡಿರಲಿಲ್ಲ. ಶಿ ಮೇಡ್ ಇಟ್ ಪಾಸಿಬಲ್. ಆ್ಯಂಡ್ ಇನ್ ಫ್ಯಾಕ್ಟ್ ನಮ್ಮದು ಬಾಂಡಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ನಾನು ಅವ್ರಿಗೆ ನೆನ್ನೆನೂ ತೋರಿಸ್ದೆ. ಡೆಕೋರ್ ಆಗಿದ ತಕ್ಷಣ ನಾನು ಸೇಮ್ ಆ ಡೆಕೋರ್, ಬೋ ಕೇಕು ಬರುತ್ತಿರೋ ಬೋ ಕೇಕು ಎಲ್ಲನೂ ನಾನು ಇನ್ಸ್ಟಾಗ್ರಾಮ್ ಇದರಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೆ. ಅಂದರೆ ಪೋಸ್ಟ್ ಎಲ್ಲ ಈ ಥರ ಮಾಡ್ಕೋಬೇಕು. ನಾನು ಆ್ಯಕ್ಚುಲಿ ಫೋಟೋ ಶೂಟ್ ಮಾಡಿಸ್ಬೇಕು ಈ ಥರ ಥೀಮಲ್ಲಿ ಅಂತ ಅಂದ್ಕೊಂಡಿದ್ದು. ಬಟ್ ಸಿನ್ಸ್ ಆರ್ನಾದೆಲ್ಲ ನಮ್ಮ ಕೆಲಸ ಇದ್ದಿದ್ದರಿಂದ ನಾನು ಅದಕ್ಕೆ ಅಂತ ನನ್ನ ಬರ್ಡೇಗೆ ಅಂತ ಶೂಟ್ ಮಾಡ್ಸೋಕ್ಕಾಗಲಿಲ್ಲ.
ಬಟ್ ಇಟ್ ಟರ್ನ್ಡ್ ಔಟ್ ಈವನ್ ಮೋರ್ ಬೆಟರ್. ಸಖತ್ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಟು ಈಚ್ ಒನ್ ಆಫ್ ಯು. ಯಾರ್ಯಾರೆಲ್ಲ ನನಗೆ ವಿಶ್ ಮಾಡಿದ್ದೀರಾ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ. ಐ ಲವ್ ಯು ಆಲ್ ಸೋ ಮಚ್. Appu being an entrepreneur, boss, on her birthday writing messages for our first few customers. ಫಸ್ಟ್ 10 ಕಸ್ಟಮರ್ಸ್ಗೆ ಆಲ್ರೆಡಿ ಆರ್ಡರ್ ಆಗಿದೆ. ಸೊ ಅವ್ರಿಗೆ ಒಂದು ಥ್ಯಾಂಕ್ ಯು ನೋಟ್ ಆಲ್ರೆಡಿ ನಾವು ಥ್ಯಾಂಕ್ ಯು ಕಾರ್ಡ್ ಮಾಡಿಸಿದ್ದೀವಿ. ಇಟ್ ಸೇಸ್ ಥ್ಯಾಂಕ್ ಯು ಫಾರ್ ಯುವರ್ ಆರ್ಡರ್. ಹಿಂದೆಗಡೆ ವಿ ಜಸ್ಟ್ ಹ್ಯಾವ್ ಅವರ್ ಲೋಗೋ. ಇಲ್ಲಿ ನಾನೇ ಕೈಯಾರ ಥ್ಯಾಂಕ್ ಯು ನೋಟ್ ಬರೆದು ಕಳ್ಸೋಣ ಅಂತ ಬರೀತಾರೆ. 2 hours later. ಏನು ಯಾರ್ದು ಹ್ಯಾಪಿ ಬರ್ಡೇ? ಮಮ್ಮಿದು. ಮಮ್ಮಿದು ನೋಡಿ. ಹ್ಯಾಪಿ ಬರ್ಡೇ ಪುಟ್ಟು. ನಿನ್ನ ಹೆಸರು ಪುಟ್ಟುನಾ? ಇಲ್ಲ, ನಿನ್ನ ಹೆಸರು ಗ್ರಂಥ. ನಿನ್ನ ಹೆಸರು ಚಿಂಚು. Happy birthday to you. Happy birthday to you. Happy birthday dear Appu. ಹಿಂದೆ ಬಂದು ಮುಫ್ ಮಾಡು. ತಿರ್ಗಾ ಬರುತ್ತೆ ಚಿಂಚು. ಮ್ಯಾಜಿಕ್ ಕ್ಯಾಂಡಲ್. ಹುಷಾರ್ ಚಿಂಚು. ದೂರ ಬೇಡ. ಇತ್ತು ಕಂಗ್ರ್ಯಾಚುಲೇಷನ್ಸ್. ಇನ್ನದು ಯಾವುದು? ಅದು ಆಮೇಲೆ, ಇದು ಫಸ್ಟು. ಬಂತು ತಿನ್ಕೊಂಡೆ ಉಪ್ಪು ಬಂತಿದೆ. ಬನ್ನಿ ಬ್ರೋ. ಕ್ಯಾಲ್ವಿನ್ ಕ್ಲೀನ್ ಬಾಡಿ ಮಿಸ್ಟ್. ಅದು ಫ್ಲವರ್ಸ್ ಎಲ್ಲ ಇದೆಯಲ್ಲ ಬ್ರೋ. ರೋಲ್ ಮಾಡ್ಬಿಟ್ಟಿದೆ. ಸುಮ್ಮನೆ ಹಿಂಗೆ ಅಂದಿದ ತಕ್ಷಣ ಬಂತು. ಇಲ್ಲ ನೀವು ಕಟ್ ಮಾಡಿ ಪರವಾಗಿಲ್ಲ. ಇರು ಅಮ್ಮೆ. ನನ್ನ ಫ್ರೆಂಡ್ ಪಾಪ US ಅಲ್ಲಿರೋದು, ಅಲ್ಲಿಂದ ಕಳ್ಸಿದ್ದಾಳೆ. ಅಲ್ಲಿಂದ ಆರ್ಡರ್ ಮಾಡಿದ್ದಾಳೆ. ಇಲ್ಲಿಂದ ಬಂದಿದೆ. ಒಂದು ಹ್ಯಾಪಿ ಬರ್ಡೇ ಇದೆ, ಇನ್ನೊಂದು ಕಂಗ್ರ್ಯಾಚುಲೇಷನ್ಸ್ ಫಾರ್ ಆರ್ನ. ಓಕೆ. ಸೊ ಬ್ಯೂಟಿಫುಲ್. ಟು ಯು ಹ್ಯಾಪಿ ಬರ್ತ್ಡೇ ಟು ಯು ಅಭಿ ಬ್ರೋ. ಹ್ಯಾಪಿ ಬರ್ತ್ಡೇ ಡಿಯರ್ ಅಪ್ಪು. ಥ್ಯಾಂಕ್ ಯು ವಾಚಿ. ಆಂಟಿ ಕಪ್ಪುದ್ಗೆ ಇಷ್ಟ. ನನ್ನ ಬರ್ಡೇ ಮುಗಿಯೋಕ್ಕೆ ಇನ್ನು 25 ನಿಮಿಷ ಇದೆ. ಐ ಆಮ್ ಸೋ ಟಯರ್ಡ್, ಸೋ ಹ್ಯಾಪಿ, ಸೋ ಗ್ರೇಟ್ಫುಲ್, ಸೋ ಓವರ್ವೆಲ್ಮ್ಡ್. ಎಲ್ಲ ಥರ ಎಮೋಷನ್ಸು ಒಂದೇ ಸತಿ ರಶ್ ಆಗ್ತಾ ಇದೆ. ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ನೆನ್ನೆ ನೈಟ್ ಪೂರ್ತಿ ನಿದ್ದೆ ಇಲ್ಲ, ಪಾಪಗೆ ಹುಷಾರಿರಲಿಲ್ಲ. ಬೆಳಗ್ಗೆ ಎದ್ದಾಗಿಂದ ಆರ್ನ ವೆಬ್ಸೈಟ್ ಮುಂದೆನೇ ಕೂತಿದ್ವಿ, ಪ್ಯಾಕ್ ಮಾಡಿದ್ವಿ, ಕಳಿಸಿದ್ವಿ. ಆ್ಯಂಡ್ ಸೋ ಮಚ್ ಆಫ್ ಲವ್ ಫ್ರಮ್ ಯು ಗೈಸ್. ನಿಮ್ಮ ಮೆಸೇಜಸ್ಸು, ಕಾಮೆಂಟ್ಸು, ಸ್ಟೋರಿಲಿ ಹಾಕ್ತಾ ಇರೋದು. ಆ್ಯಂಡ್ ಮನೆಗೆ ಎಷ್ಟು ಜನ ಬಂದಿದ್ರು, ಎಷ್ಟು ಜನ ನಂಗೆ ಹೂವು ಕಳಿಸಿದ್ರು, ಕೇಕ್ ಕಟ್ ಮಾಡಿಸಿದ್ರು. ಐ ಆಮ್ ಬ್ಲೆಸ್ಡ್. ಅದ್ರ ಜೊತೆ ನನ್ನ ಫಾಲೋವರ್ಸು ಗಿಡ ನೆಟ್ಟಿದ್ದಾರೆ. ನನ್ನ ಫೋಟೋ ಹಾಕ್ಬಿಟ್ಟು ನನ್ನ ಬರ್ಡೇಗೆ ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ ಹೋಗಿ ಕೇಕ್ ಕಟ್ ಮಾಡಿಸಿದ್ದಾರೆ, ಊಟ ದಾನ ಮಾಡಿದ್ದಾರೆ. ನಾನು ಹೇಳ್ತಾ ಇಲ್ವಾ, ನಂಗೆ ಮಾತೇ ಇಲ್ಲ. ಐ ಆಮ್ ಬಿಯಾಂಡ್ ಬ್ಲೆಸ್ಡ್ ಇಸ್ ದ ಓನ್ಲಿ ಥಿಂಗ್ ದಟ್ ಐ ಕ್ಯಾನ್ ಸೇ. ನಿಮ್ಮೆಲ್ಲರೂ ನನ್ನ ಲೈಫಲ್ಲಿ ನಾನು ಮೀಟ್ ಮಾಡಿರೋದಕ್ಕೆ ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀನೋ ಗೊತ್ತಿಲ್ಲ. ನಂಗೆ ವರ್ಡ್ಸೇ ಬರ್ತಿಲ್ಲ. ಐ ಹ್ಯಾವ್ ಬಿಕಮ್ ಸ್ಪೀಚ್ಲೆಸ್.
all I can say is thank you for everything. ನನ್ನ ಉಸಿರಿರೋವರೆಗೂ ಐ ವಿಲ್ ಮೇಕ್ ಶ್ಯೂರ್ ಟು ಲವ್ ಯು ಆಲ್ ಆ್ಯಂಡ್ ನನ್ನ ಕಡೆಯಿಂದ ದಿ ಬೆಸ್ಟ್ ನಾನು ಏನು ಕೊಡ್ಬೋದು ಅದು ಕೊಡ್ತೀನಿ. ಆ್ಯಂಡ್ ಐ ವಿಲ್ ಆಲ್ವೇಸ್ ಬಿ ಮೈ ಸೆಲ್ಫ್. ದ್ಯಾಟ್ ಈಸ್ ವೈ ಯು ಆಲ್ ಲವ್ ಮೀ. ಸೊ ಇನ್ನು ಒಂದು 20 ನಿಮಿಷ ಇದೆ ನನ್ನ ಬರ್ಡೇ ಮುಗಿಯೋಕ್ಕೆ. ಬಟ್ ಎಷ್ಟೆಲ್ಲ ಪ್ರೀತಿ ಕೊಡ್ತಿದ್ದೀರಾ, ಕಮೆಂಟ್ಸ್ ಇರ್ಬೋದು, ಮೆಸೇಜಸ್ಸು, ಸ್ಟೋರಿಲಿ ಹಾಕೋತಾ ಇರೋದು, ಐ ಆಮ್ ಬ್ಲೋನ್ ಅವೇ. ಥ್ಯಾಂಕ್ ಯು ಒನ್ಸ್ ಅಗೇನ್. ಯಾರ್ಯಾರೆಲ್ಲ ಆರ್ನಾಗೆ ವಿಶ್ ಮಾಡಿದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಆರ್ಡರ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್. ಐ ಲವ್ ಯು ಆಲ್ ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಪ್ರೀತಿ ಕೊಡ್ತಾಯಿರಿ. ಆ್ಯಂಡ್ ನೀನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಐ ಲವ್ ಯು ಆಲ್.